ಓಂ ಕಾಲಭೈರವಾಯ ನಮಃ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಪ್ರತಿಯೊಬ್ಬರೂ ಅಷ್ಟೇ ಶರಣ ನಿದ್ದೆಗೈದರೆ ಜಪ ಕಾಣಿರೋ ಅಂತ ಹೇಳ್ತಾರೆ ಶರಣರು. ನಾವು ನಿದ್ದೆ ಹೋದರೆ ಜಪ ಅಂತ ಹೇಳ್ತೀವಿ. ಎದ್ದಾಗ ಜೀವನ, ಎದ್ದರೆ ಜನನ, ನಿದ್ದೆ ಹೋದರೆ ನಾವೆಲ್ಲೋ ಒಂದು ಕಡೆ ನಮಗೆ ಪ್ರಜ್ಞೆನೇ ಇರೋದಿಲ್ಲ. ಹಾಗಾಗಿ ಆ ನಿದ್ದೆ ಹೋದದ್ದು ನಮ್ಮಲ್ಲಿ ಶಾಸ್ತ್ರಗಳು ಹೇಳ್ತಾ ಇರುತ್ತೆ. ಯಾರು ಸುಖ ನಿದ್ರೆಯನ್ನು ಚೆನ್ನಾಗಿ ನಿದ್ದೆ ಮಾಡ್ತಾರೋ ಅಥವಾ ನಿದ್ದೆಯನ್ನು ಪಡ್ಕೊಳ್ಳೋಕ್ಕೆ ಹೋಗ್ತಾರೋ ಆ ವ್ಯಕ್ತಿಯ ದೇಹ ಕೂಡ ಅಷ್ಟೇ ಆರೋಗ್ಯವಾಗೂ ಕೂಡ ಇರುತ್ತೆ. ಒಂದು ಯಾವ ಸಮಯಕ್ಕೆ ನಿದ್ದೆ ಮಾಡಬೇಕು, ಹೇಗೆ ನಿದ್ದೆ ಮಾಡಬೇಕು ಅನ್ನೋದೇ ಅದರದ್ದೇ ಆದ ಒಂದು ವಿಧಿವಿಧಾನ ಇದ್ದರೂ ಸಹ ಬಹುಮುಖ್ಯವಾಗಿ ನಾವು ನಿದ್ದೆ ಮಾಡಿದ ಮೇಲೆ ಎದ್ದೇಳ್ತಕ್ಕಂಥದ್ದು, ಏಳುವ ದಿಕ್ಕು, ಏಳುವುದು ಯಾವ ಕಡೆ. ನಾವೀಗೇನು ಅಂಗಾತ ಮಲಗಿರ್ಬೋದು ಅಥವಾ ನಾವು ಪೂರ್ವದ ಕಡೆ ತಿರುಗಿ ಮಲಗಿರ್ಬೋದು, ಪಶ್ಚಿಮದ ಯಾವ ಕಡೆನ ಮಲ್ಕೊಳ್ಳಿ, ಬಲಗಡೆಯಿಂದ ಏಳಬೇಕು ಅಂತ ನಮ್ಮ ಪೂರ್ವಿಕರು ಋಷಿಮುನಿಗಳು ಶಾಸ್ತ್ರಗಳಲ್ಲಿ ಇದರ ಉಲ್ಲೇಖ ಇದೆ. ಪ್ರತಿಯೊಬ್ಬರೂ ಸಹ ಬಲಭಾಗದಿಂದ ಬಲಗಡೆಯಿಂದ ಹೀಗೆ ಬಲಗೈಯಿಂದ ಎದ್ದೇಳಬೇಕು ಅಂತ ಹೇಳುತ್ತೆ. ನೀವು ಆಗಲೆಲ್ಲ ರಾತ್ರಿಯೆಲ್ಲ ಎಲ್ಲೋ ಯಾವ ಕಡೆ ನಿದ್ದೆ ಮಾಡಿರ್ತೀರೋ ಏನೋ ಗೊತ್ತಿಲ್ಲ, ಆದರೆ ಹೇಳೋವಾಗ ಬಲಗಡೆಯಿಂದ ಎದ್ದಾಗ ಆ ದೇಹಕ್ಕೆ ಒಂದು ಸಮತೋಲನ ಇರುತ್ತೆ, ದೇಹದಲ್ಲಿ ಶಕ್ತಿ ಇರುತ್ತೆ, ಧನಾತ್ಮಕ ಶಕ್ತಿ ಇರುತ್ತೆ, ಶುಭ ಆಗುತ್ತೆ. ಇದು ಹೇಗೆ ಅಂತ ಹೇಳಿಬಿಟ್ಟು ಕೇಳಿದ್ದೆ. ಆದರೆ ಮತ್ತು ಶುಭ ಸೂಚನೆ ನಾವು ಹಗಲೆಲ್ಲ ಏನು ಮಾಡ್ತೀವೋ ಗೊತ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, ಹಿಂದಿನ ವರ್ಷಗಳಲ್ಲಿ, ಕಾಲ ಕೂಡ ಬೇಡ, ವರ್ಷಗಳಲ್ಲಿ ಒಬ್ಬ ವ್ಯಕ್ತಿ ಇಲ್ಲಿಂದ ಹೊರಟ ಅಥವಾ ದೈವಾಧೀನನಾದ, ದೈವಸ್ಥನಾದ ಅಥವಾ ನಿಧನ ಹೊಂದಿದ ಅಂದರೆ ಆ ವರ್ಷ ಎಲ್ಲ ಜ್ಞಾಪಕ ಇಟ್ಕೊಳ್ಳೋರು, ಅಟ್ಲೀಸ್ಟ್ ಒಂದಷ್ಟು ದಿವಸ ಜ್ಞಾಪಕ ಇರೋದು. ಇತ್ತೀಚೆಗೇನಾಗಿದೆ, ತಂದೆ ಮಗನಿಗೆ ಅಥವಾ ಮಗನ ತಂದೆಗೆ ಯಾರಿಗೇ ಆಗಲಿ ಆ ಬಾಂಧವ್ಯಗಳು, ಆ ಭಾವನೆಗಳು ಕಡಿಮೆ ಆಗಿಬಿಟ್ಟಿದೆ. ಕೇವಲ ನಾವು 11 ದಿವಸ ಯಾವಾಗ ಬರುತ್ತೆ ಅದು ಕಾಯ್ತಾ ಇರ್ತೀವಿ, 11 ದಿವಸ ಮುಗಿಸ್ಬಿಟ್ರೆ ಸಾಕಪ್ಪ ಅಂತ. ಆ ಥರದ ಒಂದು ಮನಸ್ತತ್ವಗಳು ನಮ್ಮಲ್ಲಿ ಬರ್ತಾ ಇದೆ. ಮತ್ತು ಆಯುಸ್ಸು ಕಡಿಮೆ ಆಗ್ತಾಯಿದೆ. ನಮ್ಮ ಶಾಸ್ತ್ರಗಳಲ್ಲಿ ಹೇಳುತ್ತೆ ಪ್ರತಿಯೊಬ್ಬರಿಗೂ ಸಹ 120 ವರ್ಷ ಆಯುಸ್ಸಿರುತ್ತೆ. 120 ವರ್ಷ ಅದು ಆತನ ನಡ್ಕೊಳ್ಳೋದ್ರಿಂದ, ಆತನ ಪಡ್ಕೊಳ್ಳೋದ್ರಿಂದ, ಆತನ ಭಾವನೆಗಳಿಂದ, ಆತ ಆಡ್ತಕ್ಕಂಥ ಆಟಗಳಿಂದ, ಆತನ ವಿಕೃತ ಮನಸ್ಸುಗಳಿಂದ ನಾವೇನಾಗುತ್ತೆ, ನಮ್ಮ ಆಯುಸ್ಸು ನಾವೇ ಕಡಿಮೆ ಮಾಡ್ಕೊಳ್ತೀವಿ. ಆಸ್ತಿಯ ಲೋಭ, ಆಸ್ತಿಯ ಬೇಕು, ಹಣ ಬೇಕು, ಹಾಗಿರಬೇಕು, ಹೀಗಿರಬೇಕು ಅಂತ ಹೊರಟಾಗ ನಮಗೆ ನಾವೇ ದಿನೇ ನಮ್ಮ ಆರೋಗ್ಯ ಕಳ್ಕೊಂಡ್ಬಿಡ್ತೀವಿ. ಈ ರೀತಿ ಇವತ್ತಿನ ದಿವಸ ಬಲಗಡೆಯಿಂದ ಪ್ರತಿಯೊಬ್ಬರೂ ಎದ್ದಾಗ ಆವತ್ತಿಗೆ ಅದು ಶುಭದ ಫಲಗಳು ಕೊಡುತ್ತೆ. ಅದ್ರ ಜೊತೆಗೆ ವೈಜ್ಞಾನಿಕವಾಗಿ ಹೇಳುತ್ತೆ, ಹೃದಯ ಇರೋದು ಯಾವ ಕಡೆ, ಎಡಭಾಗದಲ್ಲಿ ಹೃದಯ ಇದೆ. ನಾವು ಎದ್ದೇಳ್ತಕ್ಕಂಥ ಸಂದರ್ಭದಲ್ಲಿ ಆ ಹೃದಯಕ್ಕೆ ಒತ್ತಡ ಬೀಳ್ಬೋದು ಅಂತ ವಿಜ್ಞಾನ ಹೇಳುತ್ತೆ. ನೀವು ಹಿಂಗೆ ಎದ್ದೇಳ್ರಿ, ಅದ್ರ ಮೇಲೆ ಒತ್ತಡ ಬಿದ್ದಾಗ ಆ ಒತ್ತಡದ ಎಫೆಕ್ಟು ಮನುಷ್ಯನಿಗೆ ಆಗಲೇಬೇಕು. ಯಾಕೆಂದರೆ ಆಕಸ್ಮಿಕ ಮರಣಗಳನ್ನು ನೋಡ್ತಾ ಇದ್ದೀವಿ. ಗಟ್ಟಿಮುಟ್ಟಾದವರು, ವ್ಯಾಯಾಮ ಮಾಡ್ತಾ ಇರ್ತಕ್ಕಂಥವ್ರು, ತುಂಬ ಚೆನ್ನಾಗಿರೋರು, ಒಳ್ಳೆ ಆಹಾರ ತಿಂತಕ್ಕಂಥವ್ರು, ತುಂಬ ಚೆನ್ನಾಗಿ ಆರೋಗ್ಯ ಇಟ್ಕೊಂಡಿರೋರು ಕೂಡ ಕೆಲವೊಂದು ಲೋಪದೋಷಗಳು ಆಗುತ್ತೆ. ನಮ್ಮ ಶಾಸ್ತ್ರಗಳಲ್ಲಿ, ವಿಧಿವಿಧಾನಗಳಲ್ಲಿ ಬಲಗಡೆಯಿಂದ ಹೇಳಬೇಕು. ಬಲಗಡೆ ಎದ್ದಾಗ ನಾವು ಆವಾಗಲೇ ಎಲ್ರಿಗೂ ಗೊತ್ತು, ಪ್ರತಿಯೊಬ್ಬರೂ ಹೇಳ್ಕೊಳ್ತೀವಿ, ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಆ ರೀತಿ ಹೇಳ್ಕೊಳ್ಳೋ ಜೊತೆಗೆ ಹನುಮನ ಮಂತ್ರ, ಹನುಮನನ್ನು ಓಂ ನಮೋ ಆಂಜನೇಯ, ಓಂ ಹಂ ಹನುಮತೆ ನಮಃ, ಒಂದು ಸಾರಿ ಹನುಮನನ್ನು ನಿಮ್ಮ ಕೈಯಲ್ಲಿ ನೋಡ್ಕೊಂಡ್ಬಿಟ್ರಿ. ನೀವು ಕರಾಗ್ರೆ ಹೇಳ್ಕೊಳ್ಳೋವಾಗ ಕೈಯಲ್ಲಿ ಹಿಂಗೆ ಹನುಮನ್ ನೋಡಿಕೊಂಡ್ರೂ ಕೂಡ ಆ ದಿನ ಎಲ್ಲ ನಿಮಗೆ ಶಕ್ತಿ, ಭಕ್ತಿ, ಯುಕ್ತಿ. ಹನುಮ ಕೇವಲ ವ್ಯಕ್ತಿ ಅಲ್ಲ, ಶಕ್ತಿ, ಭಕ್ತಿ, ಯುಕ್ತಿಯನ್ನು ಕೊಡ್ತಕ್ಕಂಥ ಮಹಾಶಕ್ತಿ ಯಾವುದು ಅಂದರೆ ಅದು ಹನುಮ. ಹಾಗಾಗಿ ಅದನ್ನು ಹೇಳಿಕೊಂಡು ನಾವು ಎದ್ದಿದ್ದೆ ಆದರೆ ತುಂಬ ಒಳ್ಳೆಯದು. ಎದ್ದ ತಕ್ಷಣ ಹೇಳುತ್ತೆ, ತಾಯಿಯ ಮುಖ ನೋಡಿ, ದೇವರ ಮುಖ ನೋಡಿ, ಹಸಿರು ಬಣ್ಣ ಮುಖ ನೋಡಿ, ತುಂಬಾ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.